ಈ ಥರ ಒಂದು ಬರಿಬೇಕಲ್ಲ, ಒಳ್ಳೆ ಸೆಂಟೆನ್ಸ್ ಫಾರ್ಮೇಷನ್, ದ ವೇ ಯೂಸ್ ಇಸ್ ವೆಕ್ಯಾಬುಲರಿ ಅಂಡ್ ಆಲ್ ದಟ್. ಐ ಥಾಟ್ ಈ ಥರದ್ದೊಂದು ಬುಕ್ ಬರಿಬೇಕು ಅಂದ್ರೆ ನಾನು ಏನು ಮಾಡಬೇಕು? ದ ವೆರಿ ಫಸ್ಟ್ ಕ್ವೆಶ್ಚನ್ ಐ ಪುಟ್ ಟು ಮೈ ಸೆಲ್ಫ್. ಓಕೆ, I don't know how many of you know that when you are alone at home, other than the ghosts around, you are there with you. Okay. ನನಗೆ ಫಸ್ಟ್ ಟೈಮ್ ರಿಯಲೈಸ್ ಆಗಿದ್ದು ಅವತ್ತು, ಆ ಟೈಮಲ್ಲಿ ನಿಮಿಷದಲ್ಲಿ ನಾನೊಂದು ಪ್ರಶ್ನೆ ಹಾಕಿದೆ, ಈ ಥರದ್ದೊಂದು ಬುಕ್ ಬರಿಬೇಕು ಅಂದ್ರೆ ನಾನು ಏನು ಮಾಡಬೇಕು ಅಂತ. ಫ್ರಮ್ ಇನ್ಸೈಡ್ ದ ಆನ್ಸರ್ ಕೇಮ್: ಅಬ್ಸರ್ವೇಷನ್, ಇಂಪ್ರೊವೈಸೇಷನ್, ಎಕ್ಸಿಕ್ಯೂಷನ್. And I am not that read or scholarly to put these words. Okay, it just pat anta bandbiಡ್ತದೆ. Very first interaction I had with my own self. Okay, at that time I didn't realize it much. ನಾನು ತುಂಬ ಅದೊಂದು ಏನೋ ಒಂದು ಈವೆಂಟ್, ಸಾಧಾರಣ ಈವೆಂಟ್ ಅನ್ಕೊಂಡ್ಬಿಟ್ಟು ಒಳಗಿದ್ದು ಬಂತು: ಅಬ್ಸರ್ವೇಷನ್, ಇಂಪ್ರೊವೈಸೇಷನ್, ಎಕ್ಸಿಕ್ಯೂಷನ್. ಸೊ ವಾಟ್ ಈಸ್ ದಟ್ ಅಬ್ಸರ್ವ್? ಅಗೇನ್ ಐ ಪುಟ್ a questions. It's like the monkey got a banana now, it wants more banana. So I started questioning this. ಅಂದರೆ ಅಲ್ಲಿಂದ ಒಂದು ವಾರ್ತಾಲಾಪ ಶುರು ಆಯಿತು, ಒಂದು ಡಯಲಾಗ್ ಶುರು ಮಾಡಿತು. I said, what is this improvisation, observation, improvisation, execution? It told, first you observe yourself completely, micro to macro, from the most irrelevant, what you feel as most trivial things of yourself, ಅದರಿಂದ the biggest, the way you think, the way you opinion, your outlooks, perspective, ಅಲ್ಲಿವರೆಗೂ ನೀನು ನಿನ್ನನ್ನೇ ಅಬ್ಸರ್ವ್ ಮಾಡ್ಕೋ ಅಂತ ಬಂತು. ಓಕೆ, ನಾನು ಬೈ ಚಾನ್ಸ್ ಔಟ್ ಆಫ್ ಕಾಂಟೆಕ್ಸ್ಟ್ ಹೇಳಿದ್ರೆ ದಯವಿಟ್ಟು ಹೇಳಪ್ಪ. ಓಕೆ, ಬಿಕಾಸ್ ಇಟ್ಸ್ ಅಬೌಟ್ ವಾಟ್ ದ ಟಾಪಿಕ್. Insights about awakening. Insights about our inner being. ಅಲ್ಲ, awakening. Awakening. Okay. So this another observation. So it told, observe yourself completely. So then for me, suddenly I got a task, a very interesting task. Alvargu boring life ಹಿಂದಿನ ದಿನ ಅವತ್ತಿನ ಅದಾದ್ಮೇಲೆ ಓಕೆ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಐ ಟುಕ್ ಎ ಬುಕ್. ಐ ಪುಟ್ 3 columns: ಅಬ್ಸರ್ವೇಷನ್, ಇಂಪ್ರೊವೈಸೇಷನ್, ಎಕ್ಸಿಕ್ಯೂಷನ್. ಸೊ ಅಬ್ಸರ್ವೇಷನ್ ಅಂದಾಗ ನನ್ನನ್ನೇ ಅಬ್ಸರ್ವ್ ಮಾಡೋ ಅಂತ ಹೇಳ್ತಲ್ವಾ, ಐ ಸ್ಟಾರ್ಟೆಡ್ ಅಬ್ಸರ್ವಿಂಗ್ ಲಿಟ್ರಲಿ. ಆ್ಯಂಡ್ ಐ ಫೌಂಡ್ ಔಟ್ ಐ ಡೋಂಟ್ ವಾಕ್ ಪ್ರಾಪರ್ಲಿ. ಯಾರ್ದನ್ನ ಮನೆ ಡೋರ್ ಓಪನ್ ಇದ್ರೆ ಹಿಂಗೆ ಬಗ್ಬಿಟ್ಟು ನೋಡ್ಬಿಟ್ಟು ಹೋಗ್ಬಿಟ್ಟಿರ್ತೀನಿ. ಇಲ್ಲ ಎಲ್ಲೋ ನೋಡ್ಕೊಂಡು ಓಡಾಡೋದು ರೋಡಲ್ಲಿ, ಸಿವಿಕ್ ಸೆನ್ಸ್ ಇಲ್ಲದೆ ಹೆಂಗೆಂಗೋ ಮಾತಾಡೋದು, ಮಾತಿಗೊಂದು ಅದಕ್ಕೊಂದು ಬ್ಲಾಬರ್ ಮಾಡ್ಕೊಂಡು ಮಾತಾಡೋದು, ಒಂದು ಪ್ರಾಪರ್ ಕನ್ಸ್ಟ್ರಕ್ಷನ್ ಇಲ್ಲ, ಸರಿಯಾಗಿ ಬಾಯಿಗೆ ಸರಿಯಾಗಿ ಊಟ ಮಾಡಲ್ಲ, ಕುತ್ಕೋಬೇಕಾದ್ರೆ ನೆಟ್ಟಗೆ ಕುತ್ಕೊಳ್ಳಲ್ಲ, ಈ ಥರ ಹಲವಾರು ವಿಷಯಗಳು. ಓಕೆ, ಆ್ಯಂಡ್ ಐ ಫೌಂಡ್ ನಾಟ್ ಒನ್ ಬಟ್ ಮೆನಿ ಇನ್ ಮೀ. ಐ ವಾಸ್ ಸರ್ಪ್ರೈಸ್ಡ್. ಒನ್ ನೈಟ್ ಐ ವಾಸ್ ಸಿಟ್ಟಿಂಗ್ ಅಂಡ್ ಥಿಂಕಿಂಗ್, ಇದೇನು ಇಷ್ಟೊಂದು ಜನ. ಯಾಕಂದರೆ ಐ ಫೌಂಡ್ ದ್ಯಾಟ್ ಐ ವಾಸ್ ಒನ್ ವಿತ್ ಮೈ ಪ್ಯಾರೆಂಟ್ಸ್. ಓಕೆ, ಅದರಲ್ಲೂ ನನ್ನ ತಂದೆ ಮುಂದೆ ಒಬ್ಬ, ತಾಯಿ ಮುಂದೆ ಒಬ್ಬ, ಆಮೇಲೆ ರಿಲೇಟಿವ್ಸ್ ಮುಂದೆ ಒಬ್ಬ, ಫ್ರೆಂಡ್ಸ್ ಮುಂದೆ ಒಬ್ಬ, ಒಬ್ಬನೇ ಇದ್ದಾಗ ಒಬ್ಬ. ಇದರಲ್ಲಿ ಯಾರು ರಿಯಲ್ ಅಂತಾನೆ ಗೊತ್ತಿಲ್ಲ ನನಗೆ. ಸೊ ಐ ವಾಸ್ ಟ್ರೈಂಗ್ ಟು ದಿಸ್ ವಾಸ್ ಎ ವೆರಿ ಫನ್ ಥಿಂಗ್ ಫಾರ್ ಮಿ ಅಟ್ ದಟ್ ಟೈಮ್. ಸೊ ಐ ವಾಸ್ ಡೀಪ್ಲಿ ವಂಡರಿಂಗ್ ವಾಟ್ ಈಸ್ ದಿಸ್, ದೆನ್ ಹೂ ಆಮ್ ಐ ಅಂತ. ಈ ಇಮ್ಯಾಜಿನ್ ದೋಸ್ ಡೇಸ್ ದೇರ್ ಇಸ್ ನೋ ಯೂಟ್ಯೂಬ್. ಓಕೆ, ಆ್ಯಂಡ್ ಐ ವಾಸ್ ನಾಟ್ ಎ ಬುಕ್ ರೀಡರ್. ಓಕೆ, ಐ ವಾಸ್ ನಾಟ್ ಫಾಲೋಯಿಂಗ್ ಎನಿ ಗುರು ಆಸ್ ಸಚ್. ನನಗೆ ಯಾವ ಥರದ್ದು ಇನ್ಪುಟ್ಸ್ ಇಲ್ಲ, ಆಯಿತಾ. ಸೊ ಹಾಗಾಗಿ ಈ ಹೂ ಆಮ್ ಐ ಕೇಮ್ ವೆರಿ ನ್ಯಾಚುರಲಿ, ವೆರಿ ಆರ್ಗ್ಯಾನಿಕ್ಲಿ ಟು ಮೀ. ಔಟ್ ಆಫ್ ದಿಸ್ ಹೂ ಆಮ್ ಐ ಅಂತ ಬಂದ್ಬಿಡ್ತು ಪ್ರಶ್ನೆ. ದೆನ್ ವೆನ್ ಐ ಸ್ಟಾರ್ಟೆಡ್ ಲುಕಿಂಗ್ ಎಟ್ ದ ಮಿಸ್ಟೇಕ್ಸ್ ಐ ವಾಸ್ ಡೂಯಿಂಗ್, ಐ ಹ್ಯಾಡ್ ಅ ಬಿಗ್ ಹ್ಯೂಜ್ ಲಿಸ್ಟ್. ಸೊ ಈ ಇಂಟ್ಯೂಷನ್ ಹೇಗೆ ಅಂದರೆ, ಒನ್ಸ್ ಇನ್ ಎ ವೈಲ್ ಇಟ್ ವಿಲ್ ಕಮ್, ಇಟ್ ವಿಲ್ ಚೆಕ್ ವಿತ್ ಮೀ ವಾಟ್ ಆಮ್ ಐ ಡೂಯಿಂಗ್ ಅಂತ. ಸೊ ಇಟ್ಸ್ ಆಲ್ ಹ್ಯಾಪನ್ ಇನ್ ದ ನೈಟ್ ವೆನ್ ಐ ಆಮ್ ಸ್ಲೀಪಿಂಗ್. ಸಡನ್ಲಿ ದಿಸ್ ಥಾಟ್ ವಿಲ್ ಕಮ್ ಫ್ರಮ್ ವಿದಿನ್. ಓಕೆ, ವಾಟ್ ಎವರ್ ಯು ಹ್ಯಾವ್ ರಿಟನ್, ಡೈಲಿ ಸಿ ಇಟ್ ಒನ್ಸ್. Every day, whatever observation you have written, daily see it. Daily be aware of what it is. That is when I understood this mind is a monkey, this like a child. Chik magu iruttalla. I'm telling you, a 2-year-old child. Okay, 2 to 3 years. ಹಿಂಗೆ ಆಟ ಆಡ್ತಾ ಇರುತ್ತೆ, ಅದಕ್ಕೆ ಏನೋ ಒಂದು ಚೇಷ್ಟೆ ಮಾಡೋಣ ಅಂತ ಹೋಗುತ್ತೆ. ಇಮಿಡಿಯೇಟ್ಲಿ ಇಫ್ ಇಟ್ ಫೈಂಡ್ಸ್ ದಟ್ somebody is looking at it, it will change its course. Okay, so ಹಾಗೆ ನನ್ನ ಮೈಂಡು ಎವ್ರಿ ಡೇ ಐ ಆಮ್ ಲುಕಿಂಗ್ ಅಟ್ ಇಟ್. ಸೊ ಐ ಆಮ್ ರಿಮೈಂಡೆಡ್,
ಸೊ ನೆಕ್ಸ್ಟ್ ಟೈಮ್ ಐ ಆಮ್ ವಾಕಿಂಗ್ ಪ್ರಾಪರ್ಲಿ. ಓಕೆ, ಆ ಥರ ಒಂದು ಸ್ಟೇಜ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಶುರು ಆಗ್ಬಿಡ್ತು. ದೆನ್ ಇಟ್ಸ್ ಅನ್ ಇಂಪ್ರೊವೈಸೇಷನ್. ಸಿ ನೌ ವಾಟ್ ಎವರ್ ಯು ಫೌಂಡ್ ಔಟ್ ಅಬೌಟ್ ಯುವರ್ ಸೆಲ್ಫ್, know how to improve it, workarounds. Okay, once you know how to work around, then execute it. So execution time ನನಗೆ ಬಂದಿದ್ದು ಕಾಲೇಜ್ ಓಪನ್ ಆದಾಗ. So I remember our Ashwin was my classmate. Okay, so he told me, ಏನೋ ತಲೆ ಮೇಲೆ ಏನೋ ಜಗತ್ತೇ ಬಿದ್ದಂಗೆ ಆಡ್ತಿದ್ದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಬರ್ಬೇಕಾರೆ ಎನ್ಲೈಟನ್ ಬೀಯಿಂಗ್ ಥರ ಸ್ಮೈಲ್ ಮಾಡ್ಕೊಂಡ್ ಬರೋದು ಅರ್ಧ ದಿನ ಅಷ್ಟೇ, ಇಂಟರ್ವಲ್ವರೆಗೂ. ಅದಾದ್ಮೇಲೆ ಬ್ಯಾಕ್ ಟು ಮಂಕಿ, ಬಿಕಾಸ್ ಐ ಕೆನಾಟ್ ಲೀವ್ ಮೈ ಮಂಕಿನೆಸ್ ಸೊ ಈಸಿಲಿ. ಬಟ್ ವಾಟ್ ಐ ಫೌಂಡ್ ವಾಸ್ 10th ವರ್ಗೂ ಇದ್ದಿದ್ದು ಅದೇ ಕ್ಲಾಸ್ಮೇಟ್ಸ್, MES ಕಿಶೋರ್ ಕೇಂದ್ರಲ್ಲಿ ನಾನು ಓದಿದ್ದು. ಓಕೆ, ಸೇಮ್. ದೆನ್ ದೇ ಸ್ಟಾರ್ಟೆಡ್ ಕಾಲೇಜ್. ವಿ ಆರ್ ದ ಫಸ್ಟ್ ಬ್ಯಾಚ್ ಫಾರ್ ಎವ್ರಿಥಿಂಗ್ ಇನ್ ದಟ್ ಸ್ಕೂಲ್ ಇನ್ಸ್ಟಿಟ್ಯೂಷನ್. ಸೊ ದೆನ್ ಆಫ್ಟರ್ MES ಕಿಶೋರ್ ಕೇಂದ್ರ ಸ್ಕೂಲ್ ಆದ್ಮೇಲೆ ಐ ಕೇಮ್ ಟು ದ ಕಾಲೇಜ್. ಸೊ ಕಾಲೇಜ್ ಬಂದಾಗ ಸೇಮ್ ಅದೇ ಸ್ಟೂಡೆಂಟ್ಸು. ಅಲ್ಲಿವರೆಗೂ ಕೋತಿ ನನ್ನ ಮಗ ಅಂತ ಹೇಳ್ತಾ ಹೋದ್ರು, ಇಲ್ಲಿ ಬೇರೆ ಥರ ಕಾಣಿಸ್ತಾ ಇತ್ತು ನನಗೆ. After 1 week of college, things started changing. So I forgot to tell. When the intuition started speaking, I took the liberty to ask more questions. I said, nannನ್ನು ಯಾರು ರೆಸ್ಪೆಕ್ಟ್ ಮಾಡಲ್ಲ, ಎಲ್ಲ ಕೋತಿ ನನ್ನ ಮಗ ಅಂತಾರೆ ನನ್ನ ಅಂತ. ಸೊ instantly told, ಕೋತಿ ಅಂದೆ ಇನ್ನೇನು ಹೇಳೋದು ಅಂತ. So that's when I realized it is not the mind. Because the mind, what it does, it will always be on your side. ನಮಗೆ ಅನುಕೂಲವಾಗಿ ಇಟ್ ವಿಲ್ ಟ್ರೈ ಟು ಪುಟ್ ಲಾಟ್ ಆಫ್ ನರೇಟಿವ್ಸ್. ಇಟ್ಸ್ ಓಕೆ, ಇಲ್ಲ ಅದು ಯಾಕೆ ನೀನು ಹಿಂಗೆ ಮಾಡಿದ್ರೆ ಇದಕ್ಕೆ ಹಿಂಗೆ ಮಾಡಿದ ಅಂತ ಜಸ್ಟಿಫಿಕೇಶನ್ ಕೊಡ್ತದೆ. ಬಟ್ ದಿಸ್ ವಾಸ್ ಡಿಫ್ರೆಂಟ್. ಸೊ ಇಟ್ ಸ್ಟಾರ್ಟೆಡ್ ಟೆಲ್ಲಿಂಗ್ ಸಮಥಿಂಗ್ ಅಗೇನ್ಸ್ಟ್ ಮೀ. ಸೊ ದೆನ್ ಐ ಸ್ಟಾರ್ಟೆಡ್ ಫಾಲೋಯಿಂಗ್ ಇಟ್ ವೆರಿ ರಿಲಿಜಿಯಸ್ಲಿ. ಸೊ ದೆನ್ ಈ ಕಾಲೇಜ್ ಶುರು ಆದಾಗ ಐ ಸ್ಟಾರ್ಟೆಡ್ ಟ್ರೈಂಗ್ ಟು ಮೇಂಟೈನ್ ದ ಪೇಸ್ ಆಫ್ ವಾಟ್ ಎವರ್ ಐ ಹ್ಯಾವ್ ಲರ್ನ್ಡ್. ಸ್ಲೋಲಿ ಇಟ್ ಸ್ಟಾರ್ಟೆಡ್ ಪಿಕಿಂಗ್. ಯಾಕಂದ್ರೆ I started seeing in the behavior of others, reflection. Then I started understanding I am a part of a metamorphosis. See, if you look at the metamorphosis of butterfly, what the metamorphosis of a butterfly is? Yeah, standard. 7th life cycle of a butterfly is what? ಇದೆ ಅಲ್ವಾ, ಅದನ್ನ ಮೆಟಮಾರ್ಫಿಸಿಸ್ ಅಂತ ಗೊತ್ತಾ? ಗೊತ್ತಿಲ್ಲ. ಫಸ್ಟ್ ಬಟರ್ಫ್ಲೈ ಹೇಗಿರುತ್ತೆ ನೋಡಕ್ಕೆ? ಚೆನ್ನಾಗಿರುತ್ತಾ? ಹುಳ ನಾವು ನೋಡೋಣ ಹೇಗೆ ಅಂದ್ಬಿಟ್ಟು ನಾವು ಅದನ್ನ ಇದು ಮಾಡ್ತೀವಿ. ಕಂಬಳಿ ಹುಳ ತರ ಇಷ್ಟುದ್ದ, ಅದು ನೋಡಿದ್ರೆ ಅಗ್ಲಿ ಆಗಿರುತ್ತಲ್ವಾ. ಬಟ್ ಕ್ಯಾನ್ ಯು, ಇಫ್ ಸಂಬಡಿ ಟೆಲ್ಸ್ ಯು ಅಟ್ ದಟ್ ಪಾಯಿಂಟ್ ಇನ್ ಟೈಮ್, ಇದು ಏನ್ ಗೊತ್ತಾ, ಬ್ಯೂಟಿಫುಲ್ ವಿಂಗ್ಸ್ ಇರೋ ಅಂತ ಬಟರ್ಫ್ಲೈ ಇದೆ ಆಕ್ಚುಲಿ ಅಂದ್ರೆ, ವಿ ವಿಲ್ ನೆವರ್ ಬಿಲೀವ್ ಇಟ್. ವಿ ಕೆನಾಟ್ ಬಿಲೀವ್ ಇಟ್ ಅಲ್ವಾ? It's very difficult to believe. But how did that become a butterfly? Gota? How? What did it do first? Of course, it first is a larva. Okay. Then it started eating. Okay. Then it became a caterpillar. ಸ್ವಲ್ಪ size ಬಂತು ಅದಕ್ಕೆ. Then it started eating more. Then it put a cocoon around it. After that, it became a butterfly. Well, same thing applies to us. First, eating. You have to eat what? About your own self. The understanding about your own self. ನನಗೆ ಆಗ್ತಾ ಇರೋದು ಅದೇನೆ. I started understanding there's a metamorphosis happening. So more I knew about myself, the more I was growing. Okay, from a larva. The larva looks ugly. Now that ugliness ಹೋಗ್ಬಿಟ್ಟು ಸ್ವಲ್ಪ ಅದಕ್ಕೊಂದು ಬ್ಯೂಟಿ ಬರಕ್ಕೆ ಶುರು ಆಗ್ಬಿಡ್ತು. Okay, not that I was beautiful, but I'm telling the inner beauty thing was started kicking in, and I was seeing that reflection through others. ಹೇಗೆ ಅಂದ್ರೆ ನಮ್ಮ ಝುವಾಲಜಿ ಮ್ಯಾಮ್, ನಮ್ಮ ಬಾಟನಿ ಮ್ಯಾಮ್, ಅವಾಗಲೂ ನಾನೇನು ನೆಟ್ಟಿಗೆ ಓದ್ತಿರ್ಲಿಲ್ಲ, ಬೇರೆ ವಿಷಯ. ಸೊ ಫಸ್ಟ್ ಟೆಸ್ಟ್ ಆದಾಗ ಚೆನ್ನಾಗಿ ಲ್ಯಾಬಲ್ಲಿ ಹಿಂಗೆ ಲೈನಾಗಿ ನೆನೆಸ್ಬಿಟ್ಟು ಒಬ್ಬರಾದ್ಮೇಲೆ ಹಿಂಗೆ ಪೇಪರ್ ಕೊಡ್ತಾ ಸರಿಯಾಗಿ ಯಾರನ್ನ ಬರೀಲಿಲ್ಲ ಅಂದ್ರೆ ಒಗಿತಾರೆ, ಸರಿಯಾಗಿ ಮಾನ ಮರ್ಯಾದೆ ಎಲ್ಲ ಕಿತ್ತಾಕ್ತಾರೆ ಹುಡುಗಿರ ಮುಂದೆ. ಹಂಗೆ ಆಗಿತ್ತು. ಫಸ್ಟ್ ಟೆಸ್ಟ್ ನನಗೂ ಅದೇ ಆಯಿತು ಆಯ್ತಾ. ಸೆಕೆಂಡ್ ಟೆಸ್ಟಿಂದ ವ್ಯತ್ಯಾಸ ಆಯಿತು. ಯಾಕೆ ಅಂದರೆ ಉಗಿದಿದ್ದ ದಿನ ಅವ್ರು ತಿರ್ಗಾ ವಾಪಸ್ ನನಗೆ ಸಿಕ್ಕಿದ್ರೆ ಗುಡ್ ಆಫ್ಟರ್ನೂನ್ ಮೇಡಮ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಮುಖದಲ್ಲಿ ಯಾವಾಗಲೂ ಒಂದು ಮಂದಹಾಸ. ಕೆಲವರು ಅದು ಲೂಸ್ ಅನ್ಕೊಂಡ್ಬಿಟ್ಟಿದ್ರು, ಅದು ಬೇರೆ ವಿಷಯ. ಬಟ್ ಏನೋ ಒಂದು ಮಂದಹಾಸ, ಯಾಕಂದ್ರೆ ಇದು ಬಂದ್ಬಿಟ್ಟಿದೆಯಲ್ಲ ಒಳಗೆ. ಸೊ
ಅದು ಏನಾಗ್ತಿದೆ ಮೆಲ್ಲಿಗೆ ಅವ್ರಿಗೆ ನೆಕ್ಸ್ಟ್ ವರ್ಷ ಬೈಯಕ್ಕೆ ಮನ್ಸು ಬರ್ತಾ ಇಲ್ಲ, ಯಾಕಂದ್ರೆ ಒಂದು ಸಾಫ್ಟ್ ಕಾರ್ನರ್ ಬಂದಾಗ್ಬಿಟ್ಟಿದೆ ಅವ್ರಿಗೆ. ಸೊ ದಟ್ ವಾಟ್ಸ್ ಸಂತೋಷ್, ವೈ ಐ ಡೋಂಟ್ ಎಕ್ಸ್ಪೆಕ್ಟ್ ಯು ಟು ಬಿ ಲೈಕ್ ದಿಸ್ ಅಂದಲ್ಲ. ಅವಾಗ ಫ್ರೆಂಡ್ಸ್ ಹೇಳೋರು, ಏನೋ ನಿನ್ ಕಂಡ್ರೆ ಮಾತ್ರ ಇಷ್ಟೊಂದು ಅವ್ರಿಗೆ ಹೇಳಿದೆ. ದಟ್ ಇಸ್ ಹೌ ಇಟ್ ಈಸ್. ಓಕೆ, ಸೊ ಈ ಥರದ್ದೊಂದು ಅಂದ್ರೆ ನನ್ನ ಕಣ್ಣು ಮುಂದೆ ನಾನು ಏನು ನಾನು ಏನು ಎಫರ್ಟ್ ಹಾಕಿದ್ನೋ ಅದಕ್ಕೆ ರಿಸಲ್ಟ್ ಬರಕ್ಕೆ ಶುರು ಆಗ್ಬಿಟ್ಟು. ಸಿ ಓನ್ಲಿ ವೆನ್ ಯು ಸಿ ದ ರಿಸಲ್ಟ್ ಓನ್ಲಿ ಯು ಕ್ಯಾನ್ ಬಿಲೀವ್. ಸೊ ಸ್ಟೇಜ್ ಬೈ ಸ್ಟೇಜ್, ಐ ಮೀನ್ ಇವನ್ ನೌ ಐ ಆಮ್ ನಾಟ್ ಎ 100% ಬಟರ್ಫ್ಲೈ ಅಲ್ಲ, ಬಟ್ ಐ ಹ್ಯಾವ್ ಸೀನ್ ದ ವಿಂಗ್ಸ್ ಕಮಿಂಗ್ ಔಟ್. ಓಕೆ, ಐ ಡೋಂಟ್ ನೋ ವೆನ್ ಇಟ್ ಈಸ್ ಗೋಯಿಂಗ್ ಟು ಫ್ಲೈ ಅವೇ. ಓಕೆ, ದಟ್ ಮೈಟ್ ಬಿ ದ ಲಾಸ್ಟ್, ಐ ಆಮ್ ನಾಟ್ ಶೂರ್, ಬಟ್ ವಿಂಗ್ಸ್ ಆಚೆ ಬರ್ತಾ ಇದೆ, ನೋಡಕ್ಕೆ ಚೆನ್ನಾಗಿದೆ ವಿಂಗ್ಸ್ ನೋಡಕ್ಕೆ. ಓಕೆ, ಅದು ಬಿಟ್ರೆ ಈ ಒಂದೊಂದು ಸ್ಟೇಜಲ್ಲೂ ಈ ಥರ ಒಂದು ಮೆಟಮಾರ್ಫಸಿಸ್ ಶುರು ಆಗುತ್ತೆ. ಸೊ ದ ಫಸ್ಟ್ ಸ್ಟೇಜ್ ಹ್ಯಾಪನ್ಡ್ ಇನ್ 16 years when it happened, and of course those days, I mean today I consider that as golden days because days of innocence. See today, whether we like it or not, we are inundated with unnecessary knowledge. ಆ ಗುರು ಇದನ್ನ ಹೇಳ್ತಾರೆ, ಈ ಗುರು ಇದನ್ನ ಹೇಳ್ತಾರೆ, ಈ ಗುರು ಇದನ್ನ ಮಾಡಿಸ್ತಾರೆ, ಆ ಗುರು ಅದನ್ನ ಮಾಡಿಸ್ತಾರೆ, ಇದರಲ್ಲಿ ಯಾವ್ದು ಸರಿ ಅಂತ ಗೊತ್ತಿಲ್ಲ ನಮಗೆ ಅಲ್ವಾ. ಆ್ಯಂಡ್ ವಿ ಗೋ ಬೈ ದ ಫ್ಯಾನ್ಸಿ ಆಫ್ ಡೂಯಿಂಗ್ ಥಿಂಗ್ಸ್. ನೀವು ಇದನ್ನ ತೊಗೊಂಡ್ಬಿಟ್ರಾ, ಸಹಸ್ರನಾಮ ತೊಗೊಂಡ್ರಾ, ನಾನು ತೊಗೊತೀನಿ ಅಂತೀನಿ ನಮ್ರು ಪಕ್ಕದ ಮನೆಯವರು. ನೀವು ಏನೋ ಕೆಲವು ಧ್ಯಾನಗಳು ಇದೆಲ್ಲ ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ ಈಗ. ಓಕೆ, good or bad, I don't know. Fortunately or unfortunately, it has so happened. But those days, for me at least, it was innocence. There was no inundation. There was only one stream. So, even before the college started, actually, ಈ ಒಂದು ತಿಂಗಳು ನಡೀತಾ ಇತ್ತಲ್ಲ, ಒಂದು ಹೊಸ ಟ್ರೆಂಡ್ ಶುರು ಆಗ್ಬಿಡ್ತಲ್ಲಿ ನನಗೆ. ಏನು ಅಂದರೆ, ಐ ಯೂಸ್ ಟು ಗೋ 9:30 ಡಿನ್ನರ್ ಮುಗಿಸ್ಬಿಟ್ಟು I used to go to the terrace, back to my jute chair. Now that jute chair became very close to me. Okay, ಅದು ನಮ್ಮ ಓನರ್ ಅಂಕಲ್ ಬಿಸಾಕ್ಬಿಟ್ಟು ಹೋಗಿರೋದು ಅದು. It was a very nice jute chair like this. ಅದೇ something similar to that. So ಅದನ್ನ ನಾನು ಟೆರೆಸ್ ಮಧ್ಯಕ್ಕೆ ಎಳ್ಕೊಂಡ್ಬಂದು I used to sit on that and look at the sky. Okay, keep looking at, ಅಂದ್ರೆ I didn't know why I am looking, but I am looking. ನೋಡ್ತಾ ಒಳಗಿಂದ ಏನೇನೋ ಐಡಿಯಾಸ್. ಇಟ್ ಇಸ್ ಲೈಕ್ ಎ ಸ್ಪ್ರಿಂಗ್, ಇಟ್ ಈಸ್ ಜಸ್ಟ್ ಎಗರ್ತಾ ಇದೆ. ಓಕೆ, ಸೋ ಮೆನಿ ಐಡಿಯಾಸ್ ವಿಚ್ ಐ ಹ್ಯಾವ್ ನಾಟ್ ಥಾಟ್ ಅಬೌಟ್ ಅಟ್ ಆಲ್. ಸಿ ಇವನ್ ಟುಡೇ ಐ ಡೋಂಟ್ ನೋ ವಾಟ್ ದೋಸ್ ಐಡಿಯಾಸ್ ಆರ್. ಓಕೆ, ಬಟ್ ದೋಸ್ ಐಡಿಯಾಸ್ ಸ್ಟಾರ್ಟೆಡ್ ಕಮಿಂಗ್. ಐ ಡಿಡ್ಂಟ್ ಗೋ ಟು ರೈಟ್ ಇಟ್, ಬಟ್ ಇಟ್ ಸ್ಟಾರ್ಟೆಡ್ ಗಶಿಂಗ್. ಆ್ಯಂಡ್ ಅದೆಲ್ಲ ಆದಮೇಲೆ ದ ಮೊಮೆಂಟ್ ಐ ಗೆಟ್ ಅಪ್ ಫ್ರಮ್ ದ ಚೇರ್, ಐ ಯೂಸ್ ಟು ಫೀಲ್ ಐ ಆಮ್ ಬಾಬಾ. ಓಕೆ, ಟುಡೇ ವೆನ್ ಐ ಲುಕ್ ಬ್ಯಾಕ್, because right now I can articulate it and define it only from now, from this point of view. Those days, I never used to judge it. Okay, it just happened. I never used to tell it to anybody at home. And what is in Yatakshana, I am Baba on a feeling. Okay, and it was fun at that moment. Il hair is there, il non robe ಹಾಕೊಂಡಿದ್ದೀನಿ ಅನ್ನೋ ಫೀಲಿಂಗು. And when I look at, ನಾವು ರಾಜನಗರಲ್ಲಿ ಮನೆ ಆಗಿತ್ತು ಅಂದರೆ ಮುಂದೆ ಟ್ಯಾಂಕ್ ಬಂಡ್ ರೋಡ್ ಕಾಣಿಸ್ತಾ ಇತ್ತು, ವಿಚ್ ಕನೆಕ್ಟೆಡ್ ಮಲ್ಲೇಶ್ವರಂ. ಫುಲ್ ಆ ಹೊರೈಸನ್ ಅಲ್ಲಿಂದ ಅಷ್ಟು ವಾಟ್ ಎವರ್ ಐ ಆಮ್ ಸೀಯಿಂಗ್, ದಿಸ್ ಬ್ಲೈಂಡ್ ಬಿಲೀಫ್ ದಟ್ ಇದಿಷ್ಟು ನನ್ನಲ್ಲಿದೆ ಅನ್ನೋ ಫೀಲಿಂಗ್. ದಿಸ್ ಹೋಲ್ ಥಿಂಗ್ ದಟ್ಸ್ ಗೋ ವಿಚ್ ಹ್ಯೂಜ್ ಸ್ಕೈ ಆ್ಯಂಡ್ ಆನ್ ದ ಹೊರೈಸನ್, ಇದಿಷ್ಟು ನನ್ನಲ್ಲಿದೆ ಅನ್ನೋ ಫೀಲಿಂಗ್. ಇಟ್ ವಾಸ್ ಸೋ ವಾಟ್ ಯು ಕಾಲ್, ಐ ವುಡ್ ಸೇ, ಸಿ ವೆನ್ ಐ ನೆವರ್ ಗೆಟ್ ಸ್ಟಾರ್ಟೆಡ್. ಅಂದ್ರೆ ಆವಾಗ ಆ ಸ್ಟಾರ್ಟ್ಲಿಂಗ್ ಇರಲಿಲ್ಲ, ಅಂದ್ರೆ ಒಂಥರ ಪ್ಯಾನಿಕಿಂಗ್ ಇರಲಿಲ್ಲ, ಇದು ಹಿಂಗೆ ಅನ್ನಿಸ್ತಿದೆ ಅಂತಲ್ಲ. ಇಟ್ ವಾಸ್ ಫನ್. ಐ ಆಮ್ ಸ್ವಾಮಿ ಅನ್ನೋ ಫೀಲಿಂಗು. ದೆನ್ ಐ ಹ್ಯಾವ್ ಟು ವಾಕ್ ಲೈಕ್ ದ್ಯಾಟ್. ಐ ಡೋಂಟ್ ನೋ ಹೂ ಮಿಟ್ ಹ್ಯಾವ್ ಅಬ್ಸರ್ವ್ ಮೈ ಟೆರೆಸ್ ಅಟ್ ದಟ್ ಟೈಮ್. ಇವನು ಯಾವ್ದು ಯಾಕೆ ಹಿಂಗೆ ಆಡ್ತದೆ ನಾನು ನೋಡಿರ್ಬೋದು, ಯಾರನ್ನ ಗೊತ್ತಿಲ್ಲ. ನಮ್ಮದು ಥರ್ಡ್ ಫ್ಲೋರ್ ಮೇಲಿತ್ತು ಟೆರೆಸ್. ಸೊ ಬಾಕಿ ಮನೆಯಲ್ಲ ಸ್ವಲ್ಪ ಕಮ್ಮಿ ಇರೋದ್ರಿಂದ ಸೈಡಲ್ಲಿ ಇತ್ತು. ಓಕೆ, ಸೊ ಐ ಹ್ಯಾವ್ ಟು ವಾಕ್ ಲೈಕ್ ದ್ಯಾಟ್, ಗ್ಲೈಡಿಂಗ್ ಥರ. ಬಾಬಾ, ಇಫ್ ಯು ಸಿ, if you don't look at his feet, you will feel he is gliding. So ಆ ಥರ. ಆಮೇಲೆ ಅಲ್ಲಿ ಒಂದಷ್ಟು ಪ್ಲಾಂಟ್ಸ್ ಎಲ್ಲ ಇಟ್ಟಿದ್ರು ಟೆರೆಸ್ ಮೇಲೆ, ಅದನ್ನೆಲ್ಲ ಹಿಂಗೆ ಟಚ್ ಮಾಡೋದು, ಏನೋ ಒಂದು ಮುದ್ದಾಡೋದು, ಎಲ್ಲ ಮಾಡಿಬಿಟ್ಟು ಆಮೇಲೆ ಕೆಳಗೆ ಇಳ್ಕೊಂಬರೋದು. ಕೆಳಗೆ ಇಳ್ಕೊಂಬಂದ್ರೆ ಐ ಆಮ್ ಬ್ಯಾಕ್ ಟು ಮೈ ಸೆಲ್ಫ್, ಫಸ್ಟ್ ಫ್ಲೋರಿಗೆ ಬಂದರೆ. ಸೊ ಇದು ಡೈಲಿ ಆಗಕ್ಕೆ ಶುರು ಆಗ್ಬಿಡ್ತು. ನಾವು ಐ ಡೋಂಟ್ ರಿಮೆಂಬರ್ ಹೌ ಮೆನಿ ಡೇಸ್ ಇಟ್ ಹ್ಯಾಪೆಂಡ್, ಬಟ್ ಐ ನೋ ಕನ್ಸಿಡರಬಲ್ ಅಮೌಂಟ್ ಆಫ್ ಡೇಸ್ ಇಟ್ ಹ್ಯಾಪೆಂಡ್.
ಅದೇನು ರೀಸನ್ನು ಆ ಟೈಮ್ ಏನೂ ಗೊತ್ತಿರಲಿಲ್ಲ ನನಗೆ. ಬಟ್ ಎವ್ರಿ ಡೇ ದಿಸ್ ವಾಸ್ ಎ ಪ್ರಾಸೆಸ್. ಆ್ಯಂಡ್ ಆಮೇಲೆ ಈ ಥರ ಕಾಲೇಜ್ ಶುರು ಆಯಿತು. ದೆನ್ ದ ಥಿಂಗ್ ಇಸ್ ದ ವೆರಿ ಫಸ್ಟ್ ಥಿಂಗ್ ಆಫ್ಟರ್ ದ ಕಾಲೇಜ್ ಸ್ಟಾರ್ಟೆಡ್, ಮೈ ಇಂಟ್ಯೂಷನ್ ಟೋಲ್ಡ್ ವಾಸ್ ಅವಾಯ್ಡ್ ಕಾಂಟ್ಯಾಕ್ಟ್ಸ್. ಅವಾಯ್ಡ್ ಆಲ್ ಕಾಂಟ್ಯಾಕ್ಟ್ಸ್ ಅಂತ. ಡೋಂಟ್ ಮೇಕ್ ಫ್ರೆಂಡ್ಸ್ ವಿತ್ ಎನಿ ಒನ್ ಅಂತ. So it was strange for me because there were many people. So I told, no, don't make contacts. Just be yourself. Friends will come to you. So it really happened. Because adadmelagiro friends elru, they are all divine friends. Two of them are sitting here already. And there are many who are literally spiritual kind of people. And another thing was, the advantage of that was I could draw a line. ಈ ಫ್ರೆಂಡ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ವಿಲ್ ಫಾಲ್ ಇನ್ ಟು ಅಬ್ಲಿಗೇಷನ್ಸ್ ಅಲ್ವಾ. ಅವ್ನು ಕರೀತಾನೆ ಹೋಗ್ಲೇಬೇಕಲ್ಲಪ್ಪ ಅಂತ, ದೋ ಯು ಮೇ ನಾಟ್ ಫೀಲ್. ಸೊ ಹಿಯರ್ ಐ ಡ್ರೂ ದ ಲೈನ್. ಐ ಸೆಡ್ ದಿಸ್ ಇಸ್ ವಾಟ್ ಐ ಆಮ್. ಇನ್ ದಿಸ್ ಲೈನ್ ಇಫ್ ಯು ಆರ್ ಓಕೆ ವಿತ್ ಮೀ ಫೈನ್, ಅದರ್ವೈಸ್ ನಾಟ್ ಎನ್ ಇಶ್ಯೂ. ಸೊ ಆ ಥರ ದೆರ್ ಆರ್ ನ್ಯೂ ಪೀಪಲ್ ಹೂ ಕೇಮ್. ಆ್ಯಂಡ್ there was this one friend of mine, his name is Aditya. Okay. He is a Sri Aurobindo devotee, namdu common friend. On the first time Sikdaga, he had already read this Savitri and all these things. Okay. Gota, nimge Sri Aurobindo gota, Sri Aurobindo Ghosh ಬಗ್ಗೆ gota. So he has written 2-3 epics. ಅದರಲ್ಲಿ ಸಾವಿತ್ರಿ ಅಂತಿದೆ. ಅದನ್ನು ಓದಬೇಕು ಅಂದ್ರೆ ಯು ಶುಡ್ ಬಿ ವೆರಿ ಗುಡ್ ಇನ್ ಇಂಗ್ಲಿಷ್. ಓಕೆ. ಹೈಲಿ ಇದು ಲ್ಯಾಂಗ್ವೇಜ್ ಇಸ್ ವೆರಿ ಹೈಫೈ. ಸೊ ಇವನು ಓದ್ಬಿಟ್ಟಿದ್ದಾನೆ. ಓದಿದಾಗ ಅವನಿಗೆ ಏನಾಗ್ಬಿಟ್ಟಿದೆ, ಹಿ ಹಸ್ ಸ್ಟಾರ್ಟೆಡ್ ಫೀಲಿಂಗ್ ದಟ್ ಹಿ ನೋಸ್ ಎವ್ರಿಥಿಂಗ್. ಅದಾಗುತ್ತೆ. ಆಲ್ವೇಸ್ ಇನ್ ಸ್ಪಿರಿಚುಯಾಲಿಟಿ ದ ಫಸ್ಟ್ ಮಾಯೆ, ಯೋಗ ಮಾಯೆ, ವಾಟ್ ಇಟ್ ಡಸ್ ಯು ಇಸ್ ಇಟ್ ವಿಲ್ ಮೇಕ್ ಯು ಥಿಂಕ್ ದಟ್ ಯು ಆರ್ ಅಬೌವ್ ಫ್ರಮ್ ದಟ್ ಲಾಸ್ಟ್. ಸೊ ಬಿಕಾಸ್ ಹಿ ಡಿಡ್ಂಟ್ ಫೈಂಡ್ ಎನಿಬಡಿ ಎಲ್ಸ್ ವೈಬಿಂಗ್ ವಿತ್ ದಟ್, ಹಿ ಥಾಟ್ ಆಲ್ ಆರ್ ಲೋ ಲೈಫ್ಸ್ ಆ್ಯಂಡ್ ಐ ಆಮ್ ಓಕೆ ಅಂತ. ಸೊ ಆ ಟೈಮಲ್ಲಿ ಅವನ ಜೊತೆ ಅವನಿಗಿರೋ ಫ್ರೆಂಡ್ಸು ದೇವರ್ ಕಾಮ್ ಫ್ರೆಂಡ್ಸ್ ವಿತ್ ಮೀ. ಸೊ ಅದರಲ್ಲಿ ದೇರ್ ಆರ್ 2 ಟ್ವಿನ್ಸ್, ಸಂತೋಷ್ ಪ್ರಶಾಂತ್ ಅಂತ ಇಬ್ಬರಿದ್ರು. ಅವರು ದೇ ಹ್ಯಾಪನ್ ಟು ಬಿ ಸೈ ಡಿವೋಟೀಸ್ಗೆ. ಆ್ಯಂಡ್ ಅವ್ರಿಗೆ ಇವನ್ ಫ್ರೆಂಡ್ ಆಗಿರೋದ್ರಿಂದ ಇವನ್ ಹೇಳೋದು ಅವ್ರಿಗೆ ಹಿಂಗೆ ಹೋಗ್ತಾ ಇತ್ತು.